ಅವರು ಕಳೆದ 15 ದಿನಗಳ ಹಿಂದಷ್ಟೇ ಸಪ್ತಪದಿ ತುಳಿದ ನವ ವಿವಾಹಿತರು. ಭವಿಷ್ಯದ ಕನಸು ಕಂಡವರು. ಮುಂದಿನ ಬದುಕಿನ ಭರವಸೆಗಾಗಿ ಮನೆ ದೇವರ ದರ್ಶನ ಮತ್ತು ಆಶೀರ್ವಾದವನ್ನ ಪಡೆದು ಮರಳುತ್ತಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಕಾರು ಲಾರಿಗಳ ಮಧ್ಯೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ನವ ದಂಪತಿ ಇಹಲೋಕ ತ್ಯಜಿಸಿದ್ದಾರೆ. ಹೌದು, ನವಲಗುಂದ ಪಟ್ಟಣದ ಇತಿಹಾಸ ಪ್ರಸಿದ್ಧ ಕಾಮಣ್ಣ ದೇವರ ದರ್ಶನ ಮುಗಿಸಿಕೊಂಡು ಹುಬ್ಬಳ್ಳಿಯಿಂದ ಹಾವೇರಿಗೆ ಬರುವಾಗ ಈ ಘಟನೆ ನಡೆದಿದೆ. ತಾಲೂಕಿನ ಕಡಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾನುವಾರ ಬೆಳಗ್ಗೆ ಸಂಭವಿಸಿದ ಅಪಘಾತದಲ್ಲಿ ಕಾರ್ತಿಕ್ ಮತ್ತು ಐಶ್ವರ್ಯ ಎಂಬ ನವ ಜೋಡಿಗಳು ಕೊನೆಯುಸಿರೆಳೆದಿದ್ದಾರೆ. ಘಟನೆಯಲ್ಲಿ ಇನ್ನಿಬ್ಬರು ಗಾಯಗೊಂಡಿದ್ದು, ಇನ್ನು ಸಾವಿನಲ್ಲೂ ಒಂದಾದ ಕಾರ್ತಿಕ್ ಮತ್ತು ಐಶ್ವರ್ಯ ಅವರ ಕೈಯಲ್ಲಿನ ಮೆಹಂದಿ ಅಳಿಸುವ ಮುನ್ನವೇ ಕಣ್ಮುಚ್ಚಿದ ಈ ನವ ಜೋಡಿಯನ್ನ ಕಂಡ ಜನರು ಮರಗಿದ್ದರು. ಹಾವೇರಿ ನಗರದ ಅರ್ಬನ್ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಕಾರ್ತಿಕ್ ಗಂಗಾಧರ್ ಹೂಗಾರ್, ಶಿಗ್ಗಾವಿ ಅರ್ಬನ್ ಬ್ಯಾಂಕ್ ಉದ್ಯೋಗಿ ಬಸವನಗೌಡ ಪಾಟೀಲ್ ಎಂಬುವವರ ಮಗಳು ಐಶ್ವರ್ಯ ಎಂಬುವವರ ಮದುವೆ ಕಳೆದ ಫೆಬ್ರವರಿ 13ರಂದು ಹಾವೇರಿ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮದಿಂದ ಜರುಗಿತ್ತು. ಕಾರ್ತಿಕ್ ತನ್ನ ಮದುವೆ ಕನಸು ಈಡೇರಿಸಿರುವ ದೇವರಿಗೆ ಹರಕೆ ಅರ್ಪಿಸಿದರೂ ಕೂಡ ಬದುಕಲಿಲ್ಲ ಎಂಬ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗಳು ಅಳಿಯನನ್ನು ಕಳೆದುಕೊಂಡ ನೋವಿನಲ್ಲಿ ಹೃದಯಘಾತಕ್ಕೊಳಗಾದ ಮಾವ ಬಸವನಗೌಡರು ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಂದೇ ಆಸ್ಪತ್ರೆಯಲ್ಲಿ 24 ವರ್ಷದ ಮಗ ವಿನಾಯಕ್ ಬಸವನಗೌಡ ಪಾಟೀಲ್ ಸಂಬಂಧಿ ಧಾರವಾಡ ತಾಲೂಕಿನ ಸೋಮಾಪುರ ಗ್ರಾಮದ ರಮೇಶ್ ಶಿವಪ್ಪ ಬೇಗೂರು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.